ನಮಸ್ತೆ. 21/11/2024 ಗುರುವಾರ, ಕರಗುವ ಚಂದ್ರ, ಕೃಷ್ಣ ಪಕ್ಷ. ಇವತ್ತು ಷಷ್ಠಿ ಅನ್ನುವ 6ನೇ ತಿಥಿ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಗಳನ್ನ ಮಾಡ್ಬೋದು, ಕುಜಗ್ರಹ ಶಾಂತಿ ಮಾಡ್ಬೋದು. ಸಂಜೆ 5 ಗಂಟೆ 3 ನಿಮಿಷ 16 ಸೆಕೆಂಡ್ವರೆಗೆ ಷಷ್ಠಿ ಆದ ನಂತರ 7ನೇ ತಿಥಿ ಅನ್ನುವ ಸಪ್ತಮಿ ಬರುತ್ತದೆ. ಇವತ್ತಿನ ತಿಥಿ ಇಷ್ಟು ಅಂತಂದರೆ ನಕ್ಷತ್ರ ಪುಷ್ಯ. ಈ ಪುಷ್ಯ ನಕ್ಷತ್ರ ಮಧ್ಯಾಹ್ನ 3 ಗಂಟೆ 35 ನಿಮಿಷ 14 ಸೆಕೆಂಡ್ವರೆಗಿದೆ. ಪುಷ್ಯ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿಯು, ಕಲ್ಯಾಣ ಯೋಗವು ಅಂದರೆ ಶುಭಕರವಾಗಿದೆ ಇವತ್ತು ಸಂಜೆವರೆಗೂ. ಆನಂತರನೂ ಶುಭವಾಗಿದೆ, ಆದರೆ ಆಮೇಲೆ ಬರೋದು ಆಶ್ಲೇಷ. ಆಶ್ಲೇಷದಲ್ಲಿ ಕಾಮನಾಗಿ ಶುಭ ಕಾರ್ಯಗಳನ್ನ ಮಾಡುವಂತಿಲ್ಲ. ಆದರೂ ಪುಷ್ಯ ನಕ್ಷತ್ರ ಶುಭವಾಗಿರೋದರಿಂದ ಮಧ್ಯಾಹ್ನ 3 ಗಂಟೆ 35 ನಿಮಿಷ 14 ಸೆಕೆಂಡ್ವರೆಗೂ ಶುಭ ಕಾರ್ಯಗಳನ್ನ ಮಾಡ್ಬೋದು. ಕೆಲವರು ಷಷ್ಠಿಯಲ್ಲಿ ಮಾಡ್ಬೋದಾ ಅಂತ ಯೋಚನೆ ಮಾಡುತ್ತಾರೆ. ಖಂಡಿತವಾಗಿ ಮಾಡ್ಬೋದು. ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ, ಅದರಿಂದಾಗಿ ಅದನ್ನು ಯೋಚನೆ ಮಾಡುವಂತಿಲ್ಲ. ಅದರಿಂದಾಗಿ ಇವತ್ತಿನ ದಿನ ದೋಷವಿಲ್ಲದೇ ಇದೆ. ಬೇರೆ ವಿಷಯಗಳನ್ನ ನೋಡೋಕ್ಕೋದ್ರೆ ಇವತ್ತು ಕರ್ಕಾಟಕ ರಾಶಿ ಅಂದರೆ ದಿನಪೂರ್ತಿ 6:21ರಿಂದ 9:19ವರೆಗೂ ಪುಷ್ಯ ನಕ್ಷತ್ರ 3ನೇ ಪಾದ. ಆನಂತರ 3:35 PM ಮಧ್ಯಾಹ್ನದವರೆಗೂ 4ನೇ ಪಾದ. ಇಷ್ಟಕ್ಕೆ ಪುಷ್ಯ ನಕ್ಷತ್ರವೇ ಮುಗಿತದೆ. ಮಧ್ಯಾಹ್ನ 3:35ರಿಂದ 9:54 ರಾತ್ರಿವರೆಗೂ ಆಶ್ಲೇಷ ನಕ್ಷತ್ರ 1ನೇ ಪಾದ. ಆನಂತರ ಬರುವಂಥದ್ದು ರಾತ್ರಿ 9:54 ಮೇಲೆ ಬೆಳಗಿನ ಜಾವ 4:17ವರೆಗೂ ಆಶ್ಲೇಷ ನಕ್ಷತ್ರ 2ನೇ ಪಾದವಿದೆ. ಲಾಸ್ಟಲ್ಲಿ ಬೆಳಗಿನ ಜಾವ 4:17 ಮೇಲೆ ಆಶ್ಲೇಷ ನಕ್ಷತ್ರ 3ನೇ ಪಾದ. ಹೀಗಾಗಿ ಇವತ್ತಿನ ದಿನದ ನಕ್ಷತ್ರ ಪಾದಾಂಶಗಳಿದೆ. ಇವತ್ತಿನ ಮಧ್ಯಾಹ್ನ 12 ಗಂಟೆ 6 ನಿಮಿಷ, ಅಭಿಜಿತ್ ಮುಹೂರ್ತ 11:43ರಿಂದ 12:29, ವಿಜಯ ಮುಹೂರ್ತ ಇರೋದು ಮಧ್ಯಾಹ್ನ 2 ಗಂಟೆಯಿಂದ 2:46, ಗೋಧೂಳಿ ಮುಹೂರ್ತ ಇರುವಂಥದ್ದು ಸಂಜೆ 5:50ರಿಂದ 6:15 PM, ಅಮೃತ ಕಾಲ ಇರೋದು 8:59 ಬೆಳಗ್ಗೆಯಿಂದ 10:38, ನಿಶ್ಚಿತ ಮುಹೂರ್ತ ಇರೋದು ರಾತ್ರಿ 11:41ರಿಂದ 12:31. ಸಾಮಾನ್ಯವಾಗಿ ಇದೆಲ್ಲ ಶುಭಗಳು ಅಂತಂತೀವಿ. ಆದರೂ ಈ ಸಮಯಗಳಲ್ಲಿ ಕೆಟ್ಟೋದು ಕೂಡಬಾರದು, ಅಂದರೆ ಅಶುಭ ಸಮಯಗಳು ಕೂಡಬಾರದು, ಸೇರಬಾರದು. ಸೇರಿದ್ರೆ ಖಂಡಿತ ಅದನ್ನು ಬಿಟ್ಟುಬಿಡಬೇಕಾಗ್ತದೆ. ಹಂಗಾಗಿ ಅಶುಭ ಏನಿದೆ ಅಂತ ನೋಡ್ಬಿಡೋಣ. ಇವತ್ತಿರುವ ದಿನದಲ್ಲಿ 100% ಕೆಟ್ಟೋದು ಹಂಗೆ ಅಂತಂದರೆ ಧನುರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಧನುರಾಶಿಯಲ್ಲಿ ಬರುವ ನಕ್ಷತ್ರಗಳು 3: ಮೂಲ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರದ 1ನೇ ಪಾದ. ಹಂಗಾಗಿ ಬೆಳಗ್ಗೆ 6:21ರಿಂದ ದಿನಪೂರ್ತಿ ಚಂದ್ರಾಷ್ಟಮ ಈ ನಕ್ಷತ್ರದವರೆಗೆ. ಮತ್ತು ಅದು ಮಾತ್ರವಲ್ಲದೆ ಜನರಲ್ ಆಗಿ ನೋಡೋಕ್ಕೋದ್ರೆ 6:21ರಿಂದ 7:47ವರೆಗೂ ಪ್ರತಿಯೊಬ್ಬರಿಗೂ ಇದು ದೋಷವಿರುವ ಯಮಕಂಡ ಕಾಲ. ಬೆಳಗ್ಗೆ 10:11 AM ರಿಂದ 10:57ವರೆಗೂ ದುರ್ಮುಹೂರ್ತ. ಮಧ್ಯಾಹ್ನ 1:32ರಿಂದ 2:58ವರೆಗೂ ರಾಹುಕಾಲ. ಮಧ್ಯಾಹ್ನ 1:56 ಅಂದರೆ ಇನ್ನೂ ರಾಹುಕಾಲವೇ ಮುಗುದಿಲ್ಲ. ಅಷ್ಟರಲ್ಲಿ 1:56ರಿಂದ 3:35ವರೆಗೂ ಮೃತ್ಯು ಕೂಡ ಸೇರಿಕೊಳ್ತದೆ. ಆದ್ದರಿಂದಾಗಿ 1:56ರಿಂದ ಹೆಚ್ಚು ಕಮ್ಮಿ 2 ಗಂಟೆಯವರೆಗೂ ಅಧಿಕವಾದ ದೋಷವಿದೆ. ಈ ಸಮಯ ಮಾತ್ರ ಎಚ್ಚರ. ಅದೇ ಥರ ಸಂಜೆ ಇನ್ನೊಂದು ಮೃತ್ಯು ಬರುತ್ತದೆ. ಸಂಜೆ 5 ಗಂಟೆ 3 ನಿಮಿಷದಿಂದ 5:24ವರೆಗೂ, ಅಂದರೆ 21 ನಿಮಿಷಗಳು ಇರುತ್ತೆ. ಮತ್ತು ಸಂಜೆ 7:24ರಿಂದ ರಾತ್ರಿ 8:58ವರೆಗೂ ಇದು ಒಂದು ವಿಷಕಾಲ. ಈ ಸಮಯಗಳಲ್ಲಿ ನೋಡ್ಕೊಳ್ಳಿ, ಸ್ವಲ್ಪ ಗಮನ ಕೊಡಿ. ಬೆಳಗಿನ ಜಾವ ಹೋದರೆ ಚೆನ್ನಾಗಿರ್ತದ ಅಂತಂದರೆ 5 ಗಂಟೆ 14 ನಿಮಿಷ AM ಅಂದರೆ ಬೆಳಗಿನ ಜಾವದಿಂದ 6:56ವರೆಗೂ ನಕ್ಷತ್ರದ ವಿಷಘಟಿಕಾ ಕಾಲವಿದೆ. ಇದೆಲ್ಲ 100% ಅಶುಭ ಸಮಯಗಳು. ಇದರಲ್ಲಿ ಖಂಡಿತವಾಗಿ ಗಮನ ಕೊಡಬೇಕು. ಇರೋದರಲ್ಲೇ ಶುಭ ಸಮಯಗಳು ಅಂತ 100% ಅಂತ ನೋಡುತ್ತೀವಿ. ಹೆಚ್ಚು ಕಮ್ಮಿ ಇದರಲ್ಲಿ ದೋಷಗಳನ್ನೆಲ್ಲ ಫಿಲ್ಟರ್ ಮಾಡಿದ್ದೀವಿ.
ಅಂದರೆ ಎತ್ತಾಕಿದ್ದೀವಿ. ದೈವ ಸಂಕಲ್ಪ ಅಂತಂತೀವಿ. 7:49ರಿಂದ 10:09ವರೆಗೂ ಶುಭವಾಗಿದೆ. 10:59ರಿಂದ ಮಧ್ಯಾಹ್ನ 1:30ವರೆಗೂ ಶುಭವಾಗಿದೆ. 3:37ರಿಂದ ಸಂಜೆ 5:01ವರೆಗೂ ಶುಭವಾಗಿದೆ. ಸಂಜೆ 5:26ರಿಂದ ಸಂಜೆ 7:22ವರೆಗೂ ಶುಭವಾಗಿದೆ. ರಾತ್ರಿ 9:01ರಿಂದ ಬೆಳಗಿನ ಜಾವ 5:12ವರೆಗೂ ಶುಭವಾಗಿದೆ. ಹಂಗಾಗಿ ಒಳ್ಳೆಯ ಟೈಮ್ ಅನ್ನೋದು ಪದೇ ಪದೇ ಹೇಳ್ತೀವಿ. 7:49 ಟು 10:09, 10:59ರಿಂದ 1:30 ಮಧ್ಯಾಹ್ನ 3:37ರಿಂದ ಸಂಜೆ 5:01, ಸಂಜೆ 5:26ರಿಂದ 7:22, ಅದೇ ಥರ ರಾತ್ರಿ 9:01ರಿಂದ 5:12. ಇದನ್ನು ತಿಳ್ಕೊಳ್ಳಿ. ಈ ಸಮಯಗಳಲ್ಲಿ ನೀವು ಮಾಡುವಂಥ ಕಾರ್ಯಗಳಲ್ಲಿ ಸಕ್ಸಸ್ ಉಂಟು. ಇರೋದರಲ್ಲಿ ದೋಷ ಕಡಿಮೆ ಆಗುತ್ತದೆ. ಏನೇ ಆದರೂ ದೈವ ಸಂಕಲ್ಪದ ಮೇಲೇ ಒಳ್ಳೆಯದು ಕೆಟ್ಟದು ಅಂತ ನಡೆಯೋದು. ನಾವೆಲ್ಲ ಸಾಮಾನ್ಯರು. ಆದರೂ ಋಷಿಗಳು ಕೊಟ್ಟಿರುವಂತೆ ಅದನ್ನೆಲ್ಲ ಪರೀಕ್ಷೆ ಮಾಡಿ ಆದಷ್ಟು ಕೆಟ್ಟೋದನ್ನು ತೆಗೆದುಹಾಕಿ ಒಳ್ಳೆಯದು ಅಂತ ಕೊಟ್ಟಿರ್ತೀವಿ. ನಾವು ಫಸ್ಟ್ ಹೇಳಿದ್ವಿ ಒಳ್ಳೆಯ ಟೈಮೆಲ್ಲ ಇದೆ, ಆದರೂ ಅದರಲ್ಲೂ ಕೆಟ್ಟ ಟೈಮ್ ಬಂದರೆ ಅದನ್ನು ಯೋಚನೆ ಮಾಡಲೇಬೇಕು. ಈಗ ಉದಾಹರಣೆ ಅದನ್ನು ಯಾವುದು ಅಂತ ನೋಡೋಣ. ಬೆಳಗ್ಗೆ 8:59ರಿಂದ 10:38ವರೆಗೂ ಅಮೃತ ಗಳಿಗೆ ಅಂತಿದೆ. ಆದರೂ ಇದರಲ್ಲಿ 9:49 ಮೇಲೇ ಒಳ್ಳೆಯ ಟೈಮ್. ಹಾಗಾಗಿ ಈ ಅಮೃತ ಗಳಿಗೆಯಲ್ಲಿ ಕೂಡ 9:49ನ ಮೇಲೆ 10 ಗಂಟೆ 9 ನಿಮಿಷದ ವಾರ ಮಾತ್ರನೇ ಶುಭವಾಗಿದೆ, 10:38ವರೆಗಲ್ಲ. ಹಾಗಾಗಿ ಅಮೃತ ಗಳಿಗೆ ಅಷ್ಟಿದೆ. ಅದೇ ಥರ ಶುಕ್ರ ಹೊರೆ ಅಂತ ತೊಗೊಂಡ್ರೆ ಇದು 9:13ರಿಂದ 10:11ವರೆಗಿದೆ. ಆದರೂ ನಾವು ಕೊಟ್ಟಿರುವಂಥ ಈ ಸಮಯವನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. 9:49ರಿಂದ 10:09ವರೆಗೂ ಶುಕ್ರ ಹೊರೆ. ಹೊಸ ಬಟ್ಟೆ ಹಾಕೋಬೋದು. ಹೆಣ್ಣು ಮಕ್ಕಳು ಅವರವರ ಕಾರ್ಯಗಳನ್ನ ಸರಿಯಾಗಿ ಮಾಡ್ಕೋಬೋದು. ಬ್ಯೂಟಿ ಪಾರ್ಲರ್, ಕಲೆಗಳು ಸಂಬಂಧಪಡುವ ಈ ಲೈನ್, ನಟ ನಟಿಯರು ಇವರು ತನ್ನ ಕಾರ್ಯಗಳನ್ನು ಈ ಸಮಯದಲ್ಲಿ ಪ್ರಾರಂಭ ಮಾಡಬಹುದು. ಅಂದರೆ ಅದನ್ನು ಸರಿ ಮಾಡ್ಕೋಬೋದು, ಇಲ್ಲ ಅಂತಂದರೆ ತಿದ್ಕೋಬೋದು, ಡೆವಲಪ್ ಮಾಡ್ಕೋಬೋದು. ಮತ್ತೊಂದು ಇರೋದರಲ್ಲಿ ಒಂದು ಒಳ್ಳೆಯ ಸಮಯ ಅಂತ ನೋಡಿದ್ರೆ ಬುಧ ಹೊರೆ ಅಂತ ಅಂತೀವಿ. ಇದು 10-11 ಮೇಲೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ನಾವಿಲ್ಲಿ ಕೊಡುವ ಸಮಯ ಎಂಥದ್ದು ಅಂತಂದರೆ 10:59ರಿಂದ 11:08. ಈ ಸಮಯದಲ್ಲಿ ಬುಧ ಹೊರೆ ಇದೆ. ವ್ಯಾಪಾರಿಗಳಿಗೂ ಓದುವ ವಿದ್ಯಾರ್ಥಿಗಳಿಗೂ ಶುಭ ಸಮಯವಿದು. ಕೂತು ಹೋದರೆ ಜ್ಞಾಪಕ ಶಕ್ತಿ ಅಂದರೆ ಮೆಮರಿ ಪವರ್ ಇಂಪ್ರೂವ್ ಆಗುತ್ತದೆ. ಇನ್ನೊಂದು ಸಮಯ ಅಂತಂದರೆ ಚಂದ್ರ ಹೊರೆ ಇರುವಂಥ ಸಮಯ. ಚಂದ್ರ ಹೊರೆ 12:06 ಆದರೂ ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುವ ಸಮಯ 11:59 ಮೇಲೆ 12:06 ವಯಸ್ಸಾದ ತಾಯಿನ ಆರೋಗ್ಯವನ್ನು ನೋಡ್ಕೋಬೋದು, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದು, ಅವ್ರಿಗಾದ ಕಾರ್ಯಗಳನ್ನ ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು. ಸೇಮ್ ಟೈಮಲ್ಲಿ ಇವತ್ತು ಅಭಿಜಿತ್ ಮುಹೂರ್ತವಿದೆ. ಇದು 11:43ರಿಂದ 12:29ವರೆಗೂ. ಆದರೂ ಇದರಲ್ಲಿ ಶುಭ ಸಮಯ ಅಂತ ನಾವು ಇನ್ನೂ ಸೆಲೆಕ್ಟ್ ಮಾಡ್ಕೊಳ್ಳೋ. ಕಾಮನ್ ಆಗಿ ನೀವು ಬ್ರಾಹ್ಮಣರು, ಪೂಜಾರಿಗಳು, ಪುರೋಹಿತರುಗಳು ಈ ಅಭಿಜಿತ್ ಮುಹೂರ್ತದಲ್ಲಿ ದೋಷವೇ ಇಲ್ಲ ಅಂತ ಕೊಟ್ಟಿರ್ತಾರೆ. ಆ ರೀತಿ ನೋಡ್ಕೊಳ್ತಾರೆ. ಆದರೂ ನಾವು ಇದರಲ್ಲಿ ಇನ್ನೂ ಸ್ವಲ್ಪ ಫಿಲ್ಟರ್ ಮಾಡ್ತೀವಿ. ಹಾಗಾಗಿ ಇದರಲ್ಲಿ ಯಾರು ತಪ್ಪು ತಿಳ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲಿ ಇರಲ್ಲ. ಹಾಗಾಗಿ 11:59 ಮೇಲೆ ಅಂದರೆ 12 ಗಂಟೆಯಿಂದ 12:29 ಅಭಿಜಿತ್ ಮುಹೂರ್ತವಿದೆ. ಹಾಗಾಗಿ ಈ ಸಮಯದಲ್ಲಿ ಪ್ರಾರಂಭ ಮಾಡುವ ಕಾರ್ಯಗಳು ಇದು ಮಧ್ಯಾಹ್ನ ಟೈಮಲ್ಲಿ ಬರುತ್ತದೆ. ಹಾಗಾಗಿ ಶುಭವಾಗುತ್ತದೆ ಅಂತ ತಿಳ್ಕೊಬೋದು. ಈ ರೀತಿ ನೋಡಿದ್ರೆ ಇನ್ನೊಂದು ಒಳ್ಳೆಯ ಟೈಮು ಅಂತ ನೋಡಿದ್ರೆ ಬ್ರಹ್ಮಯೋಗ ಬರುತ್ತದೆ. ಈ ಬ್ರಹ್ಮಯೋಗ 12:01 ಮೇಲೆ ಬರುತ್ತದೆ. 12:59ರಿಂದ 1:30 ಇದು ಖಂಡಿತವಾಗಿ ಹೇಳಿಕೊಳ್ಳುವಂತೆ ಶುಭವಾಗಿದೆ. ಅದೇ ಸಮಯದಲ್ಲಿ ಅಮೃತ ಗಳಿಗೆ ಕೂಡ 12:06 ಮೇಲೆ ಬರುತ್ತದೆ. ಅದು ಮಧ್ಯಾಹ್ನ 1:32ವರೆಗಿದೆ. ಹಾಗಾಗಿ 12:59ನ ಮೇಲೆ 1:30ವರೆಗೂ ಅಮೃತ ಗಳಿಗೆಯೂ ಕೂಡುವ ಶುಭ ಸಮಯವಾಗಿದೆ. ಇದೆಲ್ಲ ಏನಕ್ಕೆ ಇಷ್ಟೆಲ್ಲ ಕೊಟ್ಟಿದ್ದೀವಿ ಅಂತಂದರೆ ಕೆಲವು ಟೈಮಲ್ಲಿ ಒಳ್ಳೆಯ ಟೈಮು ಅಂತ ಕೊಟ್ಟಿದ್ವಿ. ಒಳ್ಳೆಯ ಟೈಮಲ್ಲಿ ಕೆಟ್ಟ ಟೈಮ್ ಅಂದರೆ ಏನು ಮಾಡೋದು? ಅದಕ್ಕೆ ನಾವು ಇದನ್ನೆಲ್ಲ ಫಿಲ್ಟ್ರ್ ಮಾಡಿ ನಿಮ್ಗೆ ಕೊಟ್ಟಿರ್ತೀವಿ. ಒಳ್ಳೆಯ ಟೈಮ್ ಇಷ್ಟೇ. ಹಾಗಾಗಿ ಇದರಲ್ಲಿ ಮಾಡುವಂಥ ನಿಮ್ಮ ಕಾರ್ಯಗಳು ಖಂಡಿತವಾಗಿ ಸಕ್ಸಸ್ ಆಗುತ್ತೆ ಅಂತ ಕೊಟ್ಟಿರ್ತೀವಿ. ಆದ್ದರಿಂದಲೇ ನಾವು ಪದೇ ಪದೇ ಹೇಳುವಂಥದ್ದು, ಆದಷ್ಟು ನಾವು ಫಿಲ್ಟ್ರ್ ಮಾಡಿರ್ತೀವಿ. ತಪ್ಪು ಇಲ್ಲದೆ ನೋಡ್ಕೊಂಡಿರ್ತೀವಿ. ನಮ್ಮನ್ನು ಮೀರಿ ತಪ್ಪು ಬಂದರೆ ದೇವರು ಕ್ಷಮಿಸಬೇಕು, ನಮ್ಮವರು ಕ್ಷಮಿಸಬೇಕು. ಯಾಕೆಂತಂದರೆ ಬೇಕು ಅಂತ ಮಾಡಿರುವಂಥದ್ದು ಯಾವುದೂ ಇಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೆ ಮಾತ್ರ ಹೆಚ್ಚಿನ ಗಮನ ಕೊಡ್ತೀವಿ. ಕೆಲವು ಸಮಯಗಳಲ್ಲಿ ನಮ್ಮ ಈ ವಿಷಯಗಳು ಒಂದೆರಡು ಮಿಸ್ಟೇಕ್ ಆಗಿದ್ದರೆ ನಮ್ಮ ಕಸ್ಟಮರೇ ಅದನ್ನು ತಿಳಿಸಿರ್ತಾರೆ. ಇದರಲ್ಲಿ ಕೆಲವರೆಲ್ಲ ತಿಳಿಸಿ ಮತ್ತೆ ನಾವು ಸರಿ ಮಾಡಿರೋದೆಲ್ಲ ಉಂಟು. ಮನುಷ್ಯರು ತಾನೇ ತಪ್ಪು ಮಾಡ್ತೀವಿ.
ಆದರೂ ತಪ್ಪಿಲ್ಲದೆ ನೋಡ್ಕೊಳ್ತೀವಿ. ಇದರ ಪ್ರಕಾರ ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು. ಇಷ್ಟೆಲ್ಲ ನಾವು ಕೊಟ್ಟಿದ್ದೀವಿ. ಆದರೂ ನೆಕ್ಸ್ಟ್ ನಾವು ಇನ್ನೂ ಖಚಿತವಾಗಿ ನೋಡುವಂಥದ್ದು ಏನು ಅಂತಂದರೆ ತಾರಾ ಚಂದ್ರ ಬಲವು. ಅಂದರೆ ತಾರಾ ಅಂತಂದರೆ ನಕ್ಷತ್ರ, ಚಂದ್ರಬಲ ಅಂತಂದರೆ ರಾಶಿ. ಇವತ್ತಿನ ನಕ್ಷತ್ರವು ರಾಶಿಯು ನಮಗೆ ಅನುಕೂಲವಾಗಿ ಇರುತ್ತದ ಅಂತ ನೋಡುವಂಥದ್ದು. ಇದು ಅವರವರ ನಕ್ಷತ್ರ ಅವರವರ ರಾಶಿ ಪ್ರಕಾರ ನೋಡ್ಬೋದು. ಉದಾಹರಣೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಖಂಡಿತವಾಗಿ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಆ ನಂತರನೂ ಖಂಡಿತವಾಗಿ ಶುಭವಾಗಿದೆ. ಆದ್ದರಿಂದ ಇವತ್ತಿನ ದಿನ ನಿಮಗೆ ಶುಭ ದಿನ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಅಷ್ಟು ಹೇಳಿಕೊಳ್ಳುವಂತೆ ಇಲ್ಲ. ನೋಡಿಕೊಂಡು ಎಚ್ಚರವಾಗಿ ಮಾಡಿ ಕಾರ್ಯಗಳನ್ನ. ಮಧ್ಯಾಹ್ನ 3:36 ಮೇಲೆ ಶುಭವಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ ಖಂಡಿತವಾಗಿ ಮಧ್ಯಾಹ್ನದವರೆಗೂ ಶುಭವಾಗಿದೆ. ಆನಂತರ ಯೋಚನೆ ಮಾಡ್ಕೋಬೇಕು, ಮಾಡಬೇಕಾ ಅಂತ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಮಧ್ಯಾಹ್ನದವರೆಗೂ ದ್ರವ್ಯ ಲಾಭವು ನಮ್ಮ ಪರವಾಗಿ ಕಾರ್ಯಗಳಾಗುತ್ತದೆ. ಸಾಧಕ ಧಾರೆಯೂ ಇದೆ. ಮಧ್ಯಾಹ್ನದ ಮೇಲೆ ಹೇಳಿಕೊಳ್ಳುವಂತೆ ಇಲ್ಲ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಮಧ್ಯಾಹ್ನದ ನಂತರನೇ ಅನುಕೂಲ ಇರೋದು. ಕಾರ್ಯ ಸಾಧನೆ, ಹೆಚ್ಚಿನ ಲಾಭ. ಎಂದಿನಂತೆ ಇರುವಂಥದಕ್ಕಿಂತ ನಿಮ್ಮ ಪ್ರಯತ್ನಗಳ ಮೇಲೆ ಇನ್ನಷ್ಟು ಲಾಭ ಹೆಚ್ಚಾಗುತ್ತದೆ. ಹಾಗಾಗಿ ನಿಮ್ಮ ಪ್ರಯತ್ನಗಳು ಹೆಚ್ಚಾಗಿದ್ದರೆ, ಅಂದರೆ ಪ್ರಯತ್ನಗಳು ಜಾಸ್ತಿ ಇದ್ದರೆ ಇನ್ನಷ್ಟು ಲಾಭ ಬರುತ್ತದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಖಂಡಿತವಾಗಿಯೂ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಹಾಗಾಗಿ ನಿಮ್ಮ ಪ್ರಾರಂಭ ಕಾರ್ಯಗಳು, ಪ್ರಯತ್ನಗಳು ಇಂಥದನ್ನೆಲ್ಲ ಮಧ್ಯಾಹ್ನದ ಒಳಗಡೆ ಮುಗಿಸ್ಕೊಳ್ಳಿ, ಇನ್ನೂ ಸೂಪರ್ ಆಗಿರುತ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಕ್ಷೇಮವಿದೆ, ಆರೋಗ್ಯವಿರುತ್ತದೆ, ಆದರೆ ಧನಹಾನಿ ಉಂಟು. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಗಮನ ಕೊಡುವಂಥದ್ದು ಉತ್ತಮ. ನಂತರ ನೋಡುವಂಥದ್ದು ಆರುದ್ರ ನಕ್ಷತ್ರ ಮಿಥುನ ರಾಶಿ ಮಧ್ಯಾಹ್ನದವರೆಗೂ ಶುಭವಾಗಿಲ್ಲ. ವೇಸ್ಟ್ ಖರ್ಚುಗಳು, ಹೆಚ್ಚಿನ ಖರ್ಚುಗಳು, ಆಸ್ಪತ್ರೆ ಖರ್ಚುಗಳೆಲ್ಲ ನಿಮಗೆ ಆಗುತ್ತದೆ. ನಿಮಗೆ ಮಾತ್ರ ಅಲ್ಲ, ಕುಟುಂಬದವರಿಗೂ ಆಗಬಹುದು. ಆದ್ದರಿಂದ ಅದನ್ನು ಸರಿ ಮಾಡಿಕೊಳ್ಳಿ. ಇವತ್ತು ದಿನಪೂರ್ತಿ ಆ ರೀತಿ ದುಡ್ಡಿನ ವಿಷಯದಲ್ಲಿ ಇರುತ್ತದೆ. ಆದರೂ ಮಧ್ಯಾಹ್ನದ ಮೇಲೆ ಆರೋಗ್ಯದಲ್ಲಿ ಕ್ಷೀಣಿಸಿರುವವರು ಚೇತರಿಸ್ಕೊಳ್ತಾರೆ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಸಂಪತ್ತಿದೆ, ಅದೇ ಸಮಯದಲ್ಲಿ ಧನಹಾನಿಯೂ ಕೂಡಿ ಬರುತ್ತದೆ. ಏನು ಬರುತ್ತೋ ಏನಿರುತ್ತೋ ಭದ್ರವಾಗಿಟ್ಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ, ದೋಷವಿಲ್ಲದೆ. ಹಂಗಾಗಿ ನಿಮ್ಮ ಕಾರ್ಯಗಳನ್ನು, ಪ್ರಾರಂಭ ಕಾರ್ಯಗಳನ್ನು ನೋಡಿಕೊಂಡು ಮಾಡಬಹುದು. ನಾವು ಕೊಟ್ಟಿರೋ ಒಳ್ಳೆಯ ಟೈಮ್ ನೋಡಿಕೊಂಡು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಹೀಗಾಗಿ ನಿಮ್ಮ ಕಾರ್ಯಗಳೆಲ್ಲ ಮಧ್ಯಾಹ್ನದ ಮೇಲೆ ಪ್ರಾರಂಭ ಮಾಡಿದರೆ ಅದನ್ನು ನಾವು ಕೊಟ್ಟಿರೋ ಒಳ್ಳೆಯ ಸಮಯವನ್ನು ನೋಡ್ಕೊಳ್ಳಿ, ಅದು ಶುಭಕರವಾಗಿರುತ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಮಧ್ಯಾಹ್ನದವರೆಗೂ ಖಂಡಿತವಾಗಿ ಶುಭವಾಗಿದೆ. ಆದ್ದರಿಂದಾಗಿ ಇವತ್ತು ಮಧ್ಯಾಹ್ನದ ಒಳಗೆ ನಾವು ಕೊಟ್ಟಿರುವಂಥ ಒಳ್ಳೆಯ ಟೈಮನ್ನು ನೋಡಿಕೊಂಡು ಅದರಂತೆ ಮಾಡ್ಕೋಬೋದು. ಮಖ ನಕ್ಷತ್ರ ಸಿಂಹರಾಶಿ ಇವತ್ತು ದಿನಪೂರ್ತಿ ಶುಭ ದಿನ. ನಿಮಗೆ ಸ್ವಲ್ಪ ವ್ಯಯಗಳು ಬರುತ್ತೆ. ವ್ಯಯನ ನೀವು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಹೆಚ್ಚಿನ ಖರ್ಚುಗಳು ಇವತ್ತು ಬೇಡ. ಬೇಕಾಗಿರುವ ಖರ್ಚುಗಳನ್ನ ಮಾಡಿ. ಮಿತ್ರರಲ್ಲಿ ಚೆನ್ನಾಗಿರಿ. ಅವರ ಕಡೆಯಿಂದ ಪಡ್ಕೊಳ್ಳುವಂಥದ್ದನ್ನು ಇವತ್ತು ಕೇಳಿ ಅಥವಾ ಅವರ ಜೊತೆಯಲ್ಲಿ ಇದ್ದು ಲಾಭವನ್ನು ಪಡ್ಕೋಬೋದು. ಪುಬ್ಬ ನಕ್ಷತ್ರ ಸಿಂಹರಾಶಿ ಬೆಳಗ್ಗೆ ಮಧ್ಯಾಹ್ನ ಇದು ಸಮಯ ಸರಿಯಾಗಿಲ್ಲ. ಮಧ್ಯಾಹ್ನ 3:36 ಮೇಲೆ ಶುಭಕರವಾಗಿದೆ. ಆದ್ದರಿಂದ ನಿಮ್ಮ ಕಾರ್ಯಗಳು ಆ ಸಮಯದ ಮೇಲೆ ಬರಲಿ. ಉತ್ತರ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಅನುಕೂಲವಿದೆ ಇವತ್ತು ಮಧ್ಯಾಹ್ನದವರೆಗೂ. ಅದೇ ಸ್ವಲ್ಪ ಖರ್ಚಿನ ಪದೇ ಪದೇ ಹೇಳ್ತೀವಿ. ಖರ್ಚುಗಳೆಲ್ಲ ನಾವು ಮೇಂಟೈನ್ ಮಾಡ್ಕೋಬೋದು. ಆಕಸ್ಮಿಕವಾಗಿ ಬರುವಂಥ ಖರ್ಚುಗಳನ್ನು ನಾವೇನೂ ಮಾಡೋಕ್ಕಾಗಲ್ಲ, ನೋಡ್ಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ ಎಲ್ಲ ರೀತಿಯಲ್ಲೂ. ತಾರಾ ಚಂದ್ರಬಲ ಜನರಲ್ ಆಗು ಇವತ್ತಿನ ದಿನಕ್ಕೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಪ್ರತ್ಯೇಕ ತಾರೆ ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು, ಅಂದರೆ ಅಶುಭವಾಗಿದೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಎಲ್ಲ ಕಾರ್ಯಗಳು ಅನುಕೂಲಕರವಾಗಿದೆ. ಆದ್ದರಿಂದ ಮಧ್ಯಾಹ್ನ ಮೇಲೆ ಇರೋ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯೂ ಉಂಟು ಮಧ್ಯಾಹ್ನದವರೆಗೂ. ಹಂಗಾಗಿ ನಿಮ್ಮ ಕಾರ್ಯಗಳು ಇವತ್ತು ಮಧ್ಯಾಹ್ನದ ಒಳಗೆ ಇರಿದ್ರೆ ಇನ್ನೂ ಸರಿಯಾಗಿರುತ್ತದೆ, ಶುಭಕರವಾಗಿರುತ್ತದೆ. ಚಿತ್ತಾ ನಕ್ಷತ್ರ ತುಲಾರಾಶಿ ಕ್ಷೇಮವು ಅಭಿವೃದ್ಧಿಯು ಮಧ್ಯಾಹ್ನದವರೆಗೂ ಶುಭವಾಗಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ ಮಧ್ಯಾಹ್ನದ ಮೇಲೇ ನಿಮಗೆ ಶುಭ ಸಮಯ. ಏಟು ಗಾಯಗಳಾಗದೆ ನೋಡ್ಕೊಳ್ಳಿ. ಆಸ್ಪತ್ರೆ ಖರ್ಚುಗಳಿಲ್ಲದೆ ನೋಡ್ಕೊಳ್ಳಿ. ನಷ್ಟಗಳಿಲ್ಲದೆ ನೋಡ್ಕೊಳ್ಳಿ. ಮಧ್ಯಾಹ್ನದವರೆಗೂ ಆಗಿದೆ.
ವಿಶಾಖ ನಕ್ಷತ್ರ ತುಲಾರಾಶಿ, ಸಂಪತ್ತು ಉಂಟು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯೂ ಉಂಟು ಮಧ್ಯಾಹ್ನದವರೆಗೂ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತಿದೆ, ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ಅಡೆತಡೆ ಇದೆ, ಅದನ್ನೆಲ್ಲ ಕೆಲವು ಕಾರ್ಯಗಳಲ್ಲಿ ಅವಾಯ್ಡ್ ಮಾಡಬೇಕು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಧ್ಯಾಹ್ನದ ಮೇಲೇನೆ ಶುಭಕರವಾಗಿರೋದು ನಿಮಗೆ, ಆ ಸಮಯವನ್ನು ಸರಿಯಾಗಿ ಸೆಲೆಕ್ಟ್ ಮಾಡಿಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಆದ್ದರಿಂದ ಈ ಸಮಯವನ್ನು ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದೊಳಗೆ ನಿಮ್ಮ ಕಾರ್ಯಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಮೂಲ ನಕ್ಷತ್ರ ಧನುಸು ರಾಶಿ, ಮಿತ್ರಧಾರೆ. ಹಂಗಾಗಿ ಮಿತ್ರ ಅನ್ನೋದು ಬರೀ ಮನುಷ್ಯರು ಮಾತ್ರ ಅಲ್ಲ, ದೇವರು, ನಕ್ಷತ್ರ ದೇವತೆಗಳು ಮತ್ತು ಕೆಲವು ಕಾರ್ಯಗಳು ಇದರೆಲ್ಲ ಸಕ್ಸಸ್ ಆಗಬೇಕು ಅಂತಂದರೆ ಇವತ್ತಿನ ದಿನ ಶುಭಕರವಾಗಿದೆ. ಮಂಗಲದಿಂದಾಗಿ ನಿಮ್ಮ ಕಾರ್ಯಗಳನ್ನು ಪ್ರಾರಂಭ ಮಾಡಿ, ಅಂದರೆ ದೀಪ ಹಚ್ಚಿ ಮಾಡುವಂಥದ್ರಿಂದ ನಿಮ್ಮ ಕಾರ್ಯಗಳು ಸಕ್ಸಸ್ ಆಗುತ್ತದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಮಧ್ಯಾಹ್ನದ ಮೇಲೆ ಮಿತ್ರತಾರೆ, ಅಭಿವೃದ್ಧಿಯೆಲ್ಲ ಉಂಟು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಅನುಕೂಲವಿದೆ. ಇದೆಲ್ಲ ಮಧ್ಯಾಹ್ನದವರೆಗೂ. ಆನಂತರ ಟೆನ್ಷನ್ ಬಿಟ್ಬಿಡಿ. ಇವತ್ತು ಬೆಳಗ್ಗೆಯಿಂದ ತಗೊಳ್ಳುವ ಔಷಧಿಗಳನ್ನು ತಪ್ಪದೆ ಸರಿಯಾಗಿ ನೋಡಿಕೊಂಡು ಸಮಯದಲ್ಲಿ ತಗೊಳ್ಳಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಅನುಕೂಲ, ಸುಖ, ಅಭಿವೃದ್ಧಿಯೆಲ್ಲ ಉಂಟು ಮಧ್ಯಾಹ್ನದವರೆಗೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದ ಮೇಲೆ ಶುಭವಾಗಿದೆ ಎಲ್ಲ ರೀತಿಯಲ್ಲೂ. ಹಾಗಾಗಿ ನಿಮ್ಮ ಕಾರ್ಯಗಳು ಮಧ್ಯಾಹ್ನದ ಮೇಲೆ ಪ್ರಾರಂಭವಾದರೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಆದರೂ ಮಧ್ಯಾಹ್ನದವರೆಗೂ ಸರಿ ಇಲ್ಲ ಅಂತ ಕೆಲವು ನಕ್ಷತ್ರಕ್ಕೆ ಅಂದಿರ್ತೀವಿ. ಅದು ಅವರವರ ನಕ್ಷತ್ರದ ಮೇಲೇನೆ. ಇದೇ ನಿಮಗೂ ಸರಿ ಇಲ್ಲದೆ ಇರುವುದು ನಿಮ್ಮ ಮನೆಯಲ್ಲಿ ಇರುವ ಬೇರೆಯವ್ರಿಗೂ ಸರಿಯಾಗಿರ್ಬೋದು. ಹಂಗಾಗಿ ಅವರವರ ನಕ್ಷತ್ರ ನೋಡಿಕೊಂಡು ಇದು ನೋಡ್ಕೊಳ್ಳಿ. ಆದ್ದರಿಂದಲೇ ನಾವು 27 ನಕ್ಷತ್ರಗಳನ್ನು ನಕ್ಷತ್ರ ಪಾದಗಳು ರಾಶಿಗಳು ಅಂತ ವಿಂಗಡಿಸಿ 36 ಪಾದಗಳಾಗಿ ಅದೇ ಥರ ನಾವು ಮಾಡ್ತೀವಿ. ಒಂದು ನಕ್ಷತ್ರ ಅನ್ನೋದು 4 ಪಾದ, ಹಂಗಾಗಿ 4 × 27 ಆ ರೀತಿ ನಾವು ವಿಂಗಡಿಸಿ 36 ನಕ್ಷತ್ರಗಳಾಗಿ 36 ನಕ್ಷತ್ರ ಪಾದಗಳಾಗಿ ಮಾಡುತ್ತೀವಿ. ಆದ್ದರಿಂದಾಗಿ ನೀವು ಏನು ಮಾಡಬೇಕು ಅಂತಂದರೆ ಪಾದಗಳೂ ನೋಡ್ಕೋಬೇಕು ಕೆಲವು ಟೈಮಲ್ಲಿ. ಆ ರೀತಿ ನೋಡಿಕೊಂಡ್ರೆ ದೋಷವಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಮಧ್ಯಾಹ್ನದವರೆಗೂ ಶತ್ರುನಾಶ, ಆರೋಗ್ಯ, ಅಭಿವೃದ್ಧಿ ಎಲ್ಲವೂ ಇದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಮಧ್ಯಾಹ್ನದ ನಂತರವೇ ಶುಭವಾಗಿರೋದು ನಿಮಗೆ, ಅಂತಂದರೆ 3:36 ನಂತರ. ನಾವು ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ಏನು ಅಂತಂದರೆ 3:36 ಮೇಲೆ ಶುಭವಾಗಿದೆ ಅಂತಂದರೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುವ ಸಮಯ ಮಧ್ಯಾಹ್ನ ಮೇಲೆ ಆಗುತ್ತದೆ. ಹಾಗಾಗಿ ಸಪೋಸ್ 3:37ರಿಂದ 5 ಗಂಟೆ 1 ನಿಮಿಷದವರೆಗೂ ಶುಭವಾಗಿದೆ. 5:26ರಿಂದ 7:22ವರೆಗೂ ಶುಭವಾಗಿದೆ. ರಾತ್ರಿ 9:01ರಿಂದ ಬೆಳಗಿನ ಜಾವದವರೆಗೂ ಶುಭವಾಗಿದೆ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ನಂತರ ನೋಡುವಂಥ ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, 1, 2, 3 ಅಂತ ಇಷ್ಟು ಪಾದಗಳಿಗೆ ಶುಭವಾಗಿದೆ ಬೆಳಗ್ಗೆ ಸೂರ್ಯೋದಯದಿಂದ ಮಧ್ಯಾಹ್ನದವರೆಗೂ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, 4ನೇ ಪಾದ, ಸಂಪತ್ತು ಉಂಟು. ಆದರೂ ಈ ದಿನ ಸ್ವಲ್ಪ ಕಾರ್ಯ ವಿಘ್ನಗಳಿದೆ. ವಿನಾಯಕನ ಪೂಜೆ ಮಾಡಿ ನಿಮ್ಮ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ದೀಪ ಹಚ್ಚಿ ನಿಮ್ಮ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಕೆಲವು ಕಾರ್ಯಗಳಲ್ಲಿ ಅದನ್ನು ನೀವು ಪರಿಪಾಲಿಸಲೇಬೇಕು. ಯಾಕಂದರೆ ಕೆಲವು ದೋಷಗಳಿರುತ್ತದೆ, ಅದನ್ನು ಸರಿ ಮಾಡಲೇಬೇಕು. ಕೆಲವು ದಿಕ್ಕುಗಳಲ್ಲಿ ದೋಷವಿರುತ್ತದೆ ಅಂತಲೂ ನಾವು ಕೊಟ್ಟಿರ್ತೀವಿ. ಆ ದಿಕ್ಕಲ್ಲಿ ಹೋಗಬೇಕು ಅಂತಂದರೆ, ಆ ದಿಕ್ಕಲ್ಲಿ ಏನಾದರೂ ಪ್ರಾರಂಭ ಮಾಡಬೇಕು ಅಂತಂದರೆ ಕರೆಕ್ಟಾಗಿ ಖಂಡಿತವಾಗಿ ಯೋಚನೆ ಮಾಡಲೇಬೇಕು. ಮಾಡಿದ್ರೆ ದೋಷಗಳಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ ದಾರಿ ಉಂಟಾಗುತ್ತದೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡೇ ಪ್ರತಿಯೊಬ್ಬರು ಕಾರ್ಯಗಳನ್ನ ಮಾಡಬೇಕು. ಉದಾಹರಣೆ ನೋಡಿದ್ರೆ ಇವತ್ತು ಮಧ್ಯಾಹ್ನ 3:35ರಿಂದ 3:36ವರೆಗೆ ಬರೀ 1 ನಿಮಿಷನೇ. 1 ನಿಮಿಷದಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರಾರಂಭ ಮಾಡುವ ಕಾರ್ಯಗಳು ಈ ಸಮಯದಲ್ಲಿ ಇರುವಾರು. ಆ ಸಮಯದಲ್ಲಿ ಅಗ್ನಿ ಅಂತ ಬರುತ್ತದೆ. ಆದ್ದರಿಂದ ಹೆಚ್ಚಿನ ಗಮನ ಕೊಡಬೇಕು. ಮತ್ತಷ್ಟು ಇನ್ನೊಂದು ವಿಷಯ ಏನು ಅಂತಂದರೆ, ವಿಷ ಅಂತ ಬರುವ ಕಾಲಗಳಲ್ಲಿ ಔಷಧಿ ತಗೋಬಾರದು, ಆಪರೇಷನ್ ಮಾಡಿಸ್ಕೋಬಾರ್ದು. ಉದಾಹರಣೆ ಸಂಜೆ 7:24ರಿಂದ ರಾತ್ರಿ 8:58ವರೆಗೂ ಆ ರೀತಿ ಇದೆ. ಬೆಳಗ್ಗೆನೂ ಕೊಟ್ಟಿರ್ತೀವಿ, ಅದೆಲ್ಲ ನೋಡ್ಕೊಳ್ಳಿ. ಅದೇ ಥರನೇ ರೋಗ ಕಾಲದಲ್ಲೂ ಕೂಡ ಈ ಥರ ಚೆಕ್ ಮಾಡ್ಕೋಬೇಕು. ಮಾಡಿಕೊಂಡ್ರೆ ನಾವು ತಪ್ಪಿಸ್ಕೋಬೋದು. ಅದರಿಂದ ತಪ್ಪಿಸ್ಕೊಂಡ್ರೆ ಇನ್ನು 100 ವಯಸ್ಸು ಅಥವಾ ಅವರವರು ಕೊಟ್ಟಿರೋ ಒಂದೊಂದು ಲಗ್ನಕ್ಕೆ ತಕ್ಕಂತೆ ಇಷ್ಟು ವಯಸ್ಸು ಆಯಸ್ಸು ಅಂತ ಇರ್ತದೆ. ಅದನ್ನು ನಾವು ಪಡೆಯಬಹುದು, ಅಂದರೆ ಅನುಭವಿಸಬಹುದು ಅಂತ ಅಂತೀವಿ. ಆದ್ದರಿಂದ ಇದರಲ್ಲಿ ಹೆಚ್ಚಾಗಿ ಗಮನ ಕೊಡಲೇಬೇಕಾಗುತ್ತದೆ. ರೋಗ ಪಂಚಕದಲ್ಲಿ ಖಂಡಿತ
ದಾನ ಕೊಡಬೇಕು ಅಂತ ಕೊಟ್ಟಿರ್ತಾರೆ. ಅದು ಆಯಾ ಸಮಯಕ್ಕೆ ಕೆಲವುದಕ್ಕೆ ಮಾತ್ರನೇ ಪರಿಹಾರ ಇರುತ್ತದೆ, ಎಲ್ಲ ಇದಕ್ಕೂ ಪರಿಹಾರ ಇರಲ್ಲ. ಹೀಗಾಗಿ ನಾವು ಹೇಳುವಂಥದ್ದು ಏನು ಅಂತಂದರೆ, ಈ ಪೂರ್ವಭಾದ್ರಾ ನಕ್ಷತ್ರ 4ನೇ ಪಾದ ಮೀನರಾಶಿ ಬೆಳಗ್ಗೆಯಿಂದ ಅನುಕೂಲಕರವಾಗಿದೆ. ಆದರೂ ಕಾರ್ಯವಿಘ್ನವೂ ಉಂಟು ಅಂತ ಇರೋದರಿಂದ ಪ್ರಾರ್ಥನೆಗಳು ಶುಭ ಸಮಯವಾಗಿದ್ದರೆ ಅದರಲ್ಲಿ ಪ್ರಾರಂಭ ಮಾಡುವಂಥದ್ದು ನಮ್ಮನ್ನು ಕಾಪಾಡುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಜನ್ಮತಾರೆ ಕಾರ್ಯವಿಘ್ನಗಳೆಲ್ಲ ಉಂಟಾಗುತ್ತದೆ. ಇದು ಮಧ್ಯಾಹ್ನದವರೆಗೂ. ಆದರೆ ಇದೆಲ್ಲ ಮಧ್ಯಾಹ್ನದ ಮೇಲೆ ಶುಭವಾಗಿ ಆಗುತ್ತದೆ. ಲಾಸ್ಟಾಗಿ ರೇವತಿ ನಕ್ಷತ್ರ ಮೀನರಾಶಿ ಪರಮ ಮಿತ್ರ ತಾರೆಯಾಗಿ ಸ್ವಲ್ಪ ಕಾರ್ಯವಿಘ್ನವು ಮಿಕ್ಸ್ ಆಗಿರುತ್ತದೆ ಮಧ್ಯಾಹ್ನದವರೆಗೂ. ಹಾಗಾಗಿ ಮಧ್ಯಾಹ್ನದವರೆಗೂ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯನ ಉಪಯೋಗಿಸ್ಕೊಳ್ಳಿ. ಆಮೇಲೆ ಖಂಡಿತವಾಗಿ ಯೋಚನೆ ಮಾಡೋಣ. ಯೋಚನೆ ಮಾಡಿದ್ರೆ ದೋಷಗಳು ಖಂಡಿತವಾಗಿ ದೂರವಾಗುತ್ತದೆ. ಇಷ್ಟೆಲ್ಲ ಕೊಟ್ಟಿದ್ದೀವಿ. ನಿಮ್ಮ ಸಮಯ, ಹಿರಿಯರ ಆಶೀರ್ವಾದ, ಗುರುಗಳ ಧ್ಯಾನ ಇದೆಲ್ಲ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿದ್ರೆ ಖಂಡಿತವಾಗಿ ದೋಷಗಳು ದೂರವಾಗುತ್ತದೆ. ಕೆಲವು ಸಮಯಗಳಲ್ಲಿ ನಾವು ಹೇಳುವಂಥ ವಿಷಯಗಳಲ್ಲಿ ಕೆಲವರು ತಿಳ್ಕೊಳ್ತಾರೆ, ಯಾವಾಗಲೂ ಗುರು ಅಂತಾರೆ ಅಂತ. ಗುರುಗಳಿಗೆ ಮೊದಲನೇ ಸ್ಥಾನ ತಂದೆ ತಾಯಿನ ಬಿಟ್ಟರೆ. ನೀವು ದೇವಸ್ಥಾನಕ್ಕೆ ಹೋಗಿ ಫಸ್ಟು ನೀವು ಅರ್ಚಕರು ಏನು ಕೇಳ್ತಾರೆ ಅಂತಂದರೆ ನಿಮ್ಮ ಹೆಸರು, ನಿಮ್ಮ ನಕ್ಷತ್ರ, ನಿಮ್ಮ ಗೋತ್ರ ಅಂತ ಕೇಳ್ತಾರೆ. ಇಲ್ಲಿ ನಕ್ಷತ್ರ ಅನ್ನೋದು, ಹೆಸರು ಅನ್ನೋದು ನಮ್ಮ ಮೇಲೆ ಬಂದುಬಿಡುತ್ತದೆ. ಕೆಲವು ಸಮಯ ನಕ್ಷತ್ರಕ್ಕೆ ತಕ್ಕಂತೆ ಹೆಸರಿಡ್ತಾರೆ, ಅದು ಸರಿಯಾಗೂ ಇರುತ್ತದೆ. ಆದರೆ ಕೆಲವರು ನಕ್ಷತ್ರ ಪ್ರಕಾರ ಹೆಸರಿಟ್ಟಿರಲ್ಲ. ಆವಾಗ ನಿಮ್ಮ ಹೆಸರು ಹೇಳಬೇಕು, ಒರಿಜಿನಲ್ ನಕ್ಷತ್ರವನ್ನು ಹೇಳಬೇಕು. ನಕ್ಷತ್ರವೇ ಗೊತ್ತಿಲ್ಲ ಅಂತಂದರೆ ಅದು ಏನು ಮಾಡೋಕ್ಕಾಗಲ್ಲ, ನಾಮ ನಕ್ಷತ್ರದ ಮೇಲೆ ನೋಡಬೇಕಾಗ್ತದೆ. ಈ ಗೋತ್ರ ಅನ್ನೋದು ಏನು ಅಂತಂದರೆ ಕಾಮನ್ ಆಗಿ ಬ್ರಾಹ್ಮಣರಲ್ಲೂ ಶೆಟ್ರಲ್ಲೂ ಇದನ್ನು ಮೇಂಟೈನ್ ಮಾಡುತ್ತಾ ಬಂದಿರುತ್ತಾರೆ, ಅವರವರ ಮಕ್ಕಳಿಗೆ ಹೇಳ್ತಾ ಬಂದಿರ್ತಾರೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರ್ತದೆ. ಗೋತ್ರಗಳು ಅಂತಂದರೆ ಗುರುಗಳು ಯಾರು ಅಂತ, ಅಂದರೆ ಋಷಿಗಳು ಯಾರು ಅಂತ, ನೀವು ಯಾರು ಫಾಲೋ ಇರುವಂಗೆ ಅಂತ. ವಸಿಷ್ಠ ಮಹರ್ಷಿನ, ಭರದ್ವಾಜನ, ಅಗಸ್ತ್ಯ ಮಹರ್ಷಿನ, ಈ ರೀತಿ ಅವರವರ ಗುರುಗಳು ಅಂತ ಹೆಸರು ಹೇಳಿ ಪೂಜೆ ಮಾಡಿಕೊಂಡ್ರೆ ಗುರುಗಳ ಆಶೀರ್ವಾದವೂ ಉಂಟು ಅಂತ. ಹಾಗಾಗಿ ದೇವಸ್ಥಾನದಲ್ಲೂ ಕೂಡ ತಂದೆ ತಾಯಿ ಹೆಸರು ಕೂಡ ಇಲ್ಲ, ಆದರೆ ಗುರುಗಳ ಹೆಸರಿದೆ. ಆದ್ದರಿಂದ ಗುರು ನೋಟ, ಗುರು ಕೂಡಿದರೆ ಶುಭವಾಗಿರುತ್ತದೆ, ಕೋಟಿ ಪಾಪಗಳು ಕರಗುತ್ತದೆ ಅಂತ ಹಿರಿಯರು ಕೊಟ್ಟಿದ್ದಾರೆ. ಆದ್ದರಿಂದ ಗುರುನಿಂದೆ ಒಳ್ಳೆಯದಲ್ಲ. ಕೆಲವರು ಗುರುನಿಂದೆ ಮಾಡುತ್ತಾರೆ, ಅವರೆಲ್ಲ ದೋಷಗಳು ಅನುಭವಿಸಬೇಕು. ಈ ಗುರುನಿಂದ ಮಾಡುವವರೆಲ್ಲ ಮಕ್ಕಳಿಂದ ತೊಂದರೆ ಅನುಭವಿಸ್ತಾರೆ. ಅದು ನೋಡಿರ್ತೀವಿ ಕೆಲವು ಟೈಮಲ್ಲಿ. ಕಾರಣ ಗುರುನಿಂದೆ, ಗುರು ತಿರಸ್ಕಾರ ಇಂಥದ್ದೆಲ್ಲ ಇರುತ್ತದೆ. ಇಂಥದ್ದೆಲ್ಲ ಕಾಮನ್ ಆಗಿರುತ್ತೆ. ಇದು ಜನ್ಮಕ್ಕೂ ಕೂಡ ಹೊಂದಿಕೊಳ್ತದೆ ಅಂತ, ಅಂದರೆ ಆ ದೋಷಗಳು ಕಂಟಿನ್ಯೂ ಆಗಿ ಬರುತ್ತೆ ಅಂತ. ಹಂಗಾಗಿ ಗುರುಗಳ ನಿಂದನೆಯನ್ನು ಮಾಡುವಂಥದ್ದನ್ನು ಬಿಟ್ಟುಬಿಡಿ, ಪರಿಹಾರ ಮಾಡಿ. ಇಷ್ಟ ಇಲ್ಲವಾ ಅವ್ರನ್ನ ಬಿಟ್ಟುಬಿಡೋಣ. ಇಲ್ಲಿವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.